ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಅಂತ ನೇಹಾ ಹತ್ಯೆ ಪ್ರಕರಣವನ್ನ ಕಾಂಗ್ರೆಸ್ ಒಂದ್ ಕಡೆ ಅಲ್ಲಗಳಿತಾ ಇದೆ, ಒಂದ್ ಕಡೆ ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ನೇಹಾ ಹತ್ಯೆ ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಕರ್ನಾಟಕದಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ. ನಿನ್ನೆ ಮೊನ್ನೆ ಆಕಸ್ಮಿಕವಾಗಿ ಘಟನೆ ನಡೆದಿದ್ಯಂತೆ. ಆಕಸ್ಮಿಕ ಘಟನೆಯನ್ನೇ ಬಿಜೆಪಿ ಅಸ್ತ್ರವನ್ನ ಮಾಡ್ಕೊಂಡಿದ್ಯಂತೆ. ಇಂಥ ಘಟನೆಗಳನ್ನ ಸಿಕ್ಕಾಪಟ್ಟೆ ನೋಡಿದ್ದಾರಂತೆ. ಶಿವಾನಂದ ಪಾಟೀಲ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಎರಡೆರಡು ಬಾರಿ ರೈತರ ಬಗ್ಗೆ ಅವರು ಮಾತನ್ನ ಆಡಿದ್ರು. ಆಗ್ಲೇ ಅವರು ಸರಿ ಹೋಗ್ಬೇಕಾಗಿತ್ತು. ಆದ್ರೆ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಆಕಸ್ಮಿಕ ಯಾವುದೋ ಒಂದು ಘಟನೆ ಆದ್ರೆ ಅದನ್ನೇ ಚುನಾವಣೆ ವಿಷಯ ಮಾಡ್ಕೊಳಿಕ್ ಹೊಂಟಾರೆ. ಇವತ್ತು ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯ ತುಂಬಾ ರೋಡ್ ಮೇಲೆ ಇದ್ದಾರೆ. ಪತ್ರಕರ್ತರು ಬರದೇ ಬರೀತಾರೆ ಅವ್ರ ಬಗ್ಗೆ. ಇಂಥ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಆಗಿದಾವ. ನಿನ್ನೆ ಮೊನ್ನೆ ಆಕಸ್ಮಿಕ ಯಾವುದೋ ಒಂದು ಘಟನೆ ಆದ್ರೆ ಅದನ್ನೇ ಚುನಾವಣೆ ವಿಷಯ ಮಾಡ್ಕೊಳಿಕ್ ಹೊಂಟಾರೆ. ಇವತ್ತು ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯ ತುಂಬಾ ರೋಡ್ ಮೇಲೆ ಇದ್ದಾರೆ. ಪತ್ರಕರ್ತರು ಬರದೇ ಬರೀತಾರೆ ಅವ್ರ ಬಗ್ಗೆ. ಇಂಥ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಆಗಿದಾವ. ನಿನ್ನೆ ಮೊನ್ನೆ ಆಕಸ್ಮಿಕ ಯಾವುದೋ ಒಂದು ಘಟನೆ ಎರಡು ಬಾರಿ ರೈತರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಬಿಜೆಪಿ ನಾಯಕರಿಗೆ ಆಹಾರವನ್ನ ಮಾಡಿಕೊಟ್ಟಿದ್ರು. ಇದೀಗ ಚುನಾವಣೆ ಸಮೀಪ ಇದ್ದಂತೆಯೇ ಇದೀಗ ನೇಹಾ ಹತ್ಯೆ ಬಗ್ಗೆ ಎಡವಟ್ಟು ಮಾತುಗಳನ್ನ ಆಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿಕೆಯನ್ನ ಕೊಟ್ಟಿತ್ತು, ಯಾರೂ ಕೂಡ ಮಾತುಗಳನ್ನ ಆಡಬಾರ್ದು ನೇಹಾ ಬಗ್ಗೆ ಅಂತ ಹೇಳಿ. ಇದೀಗ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಶಿವಾನಂದ ಪಾಟೀಲ್. ಕರ್ನಾಟಕದಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ. ನಿನ್ನೆ ಮೊನ್ನೆ ಆಕಸ್ಮಿಕವಾಗಿ ಘಟನೆ ನಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕಸ್ಮಿಕ ಘಟನೆ ಅನ್ನೋದ್ರ ಮೂಲಕ ಒಂದ್ ಕಡೆ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಭಾಗಿಯಾಗಿದ್ದಾರೆ. ರಾಜ್ಯದ ರೈತರ ವಿಪರೀತ ಬರಗಾಲ ಬೆಳೆಹಾನಿಯಿಂದ ತತ್ತರಿಸಿ ಹೋಗಿದ್ದಾರೆ. ಸುಮಾರು 8-9 ತಿಂಗಳಿಂದ ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲು ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡ್ರು, ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳಿದರು. ಕರ್ನಾಟಕದಲ್ಲಿ ವಿಪರೀತ ಬರ ಇದೆ, ರೈತರ ಪರಿಹಾರ ಕೊಡಿ ಅಂತ ಮನವಿ ಮಾಡಿದರು. ಕ್ಯಾರೆ ಅಂತಿಲ್ಲ. ಸುಪ್ರೀಂ ಕೋರ್ಟ್ 6 ದಿನದ ಒಳಗೆ ರಿಲೀಸ್ ಮಾಡಲು ಹೇಳಿದೆ. ಆದರೆ ರಾಜ್ಯಘಟ್ಟ ಸರ್ಕಾರ ಇನ್ನೂ ರಿಲೀಸ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು 5 ದಿನ ಆದರೂ ಇನ್ನೂ ಅದರ ಬಗ್ಗೆ ಸುಳಿವಿಲ್ಲ. ಈಗಲೂ ಟಿಪ್ಪಣಿ ಬಂದರೆ ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆ. ಕೋರ್ಟ್ ಆದೇಶ ಮಾಡಿದ 24 ಗಂಟೆಯಲ್ಲಿ ಟಿಪ್ಪಣಿ ಮಾಡಬೇಕು. ಆ ಕೆಲಸ ಮಾಡಿಲ್ಲ. ಈ ಬಿಜೆಪಿ ಸರ್ಕಾರ ಬರ ಪರಿಹಾರ ಹೋರಾಟ ಮಾಡಿದ್ರು ಕೊಡ್ತಾರಾ ಅಂತ ಅನುಮಾನ ಮೂಡಿದೆ ಅಂತೇಳಿ ಈ ಕಿಸಾನ್ ಸಭಾದಿಂದ ಪ್ರತಿಭಟನೆ BBMP ಆವರಣದಲ್ಲಿ. ಯಾಕಂದರೆ ನಮಗೆ ಬರ ಪರಿಹಾರ ಕೊಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟನ್ನು ಹಾಕಿದೆ. ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ, 1 ವಾರದೊಳಗಾಗಿ ಬರ ಪರಿಹಾರ ಕೊಡಿ ಅಂತಂದ್ಬಿಟ್ಟು. ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ. ಅದರ ಬಗ್ಗೆ ನೋಟಿಫಿಕೇಷನ್ ಬಂದ ತಕ್ಷಣ ನಾವು ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ BBMP ಕಚೇರಿ ಬೆಂಗಳೂರಿನಲ್ಲಿ ಕೇಂದ್ರದ ವಿರುದ್ಧ ಪರಿಹಾರ ಫೈಟ್. ನಿನ್ನೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲೂ ಕೂಡ ಈ ಥರ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕಿಂತ ಮೊದಲು ನನ್ನ ತೆರಿಗೆ ನನ್ನ ಹಕ್ಕು ಇದು ಕೂಡ ಪ್ರತಿಭಟನೆಗಳಾಗಿತ್ತು. जय किसान जय किसान जय किसान जय किसान।